ನಮಸ್ಕಾರ ಸ್ನೇಹಿತರೆ, ಹುಟ್ಟಿದ ದಿನವನ್ನು ಯಾವ ರೀತಿ ಆಚರಣೆ ಮಾಡಿಕೊಳ್ಬೇಕು ಅಂತ ಈ ವಿಡಿಯೋ ಮೂಲಕ ತಿಳ್ಕೊಳ್ಳೋಣ. ಯಾರಿಗಿಷ್ಟ ಬಂದಂಗೆ ಅವ್ರು ಮಾಡ್ಕೊಳ್ಳೋದನ್ನ ಹುಟ್ಟಿದ ದಿನ ಅಂತ ಕರೆಯೋದಿಲ್ಲ. ಅದಕ್ಕಂತಾನೆ ಶಾಸ್ತ್ರವು ಒಂದು ವಿಧಿವಿಧಾನವನ್ನು ಹೇಳ್ಕೊಟ್ಟಿದೆ. ಅದರ ಪ್ರಕಾರ ಮಾಡ್ಕೊಳ್ಳೋದಕ್ಕೇನೆ ಹುಟ್ಟಿದ ದಿನ ಅಂತ ಕರೆಯೋದು. ಹುಟ್ಟಿದ ದಿನವನ್ನು ಆಚರಿಸಿಕೊಳ್ಳುವಂತಹ ವ್ಯಕ್ತಿ ಆ ದಿನ ಬೇಗ ಎದ್ದು ಅಭ್ಯಂಜನ ಸ್ನಾನ ಮಾಡಬೇಕು. ಅಭ್ಯಂಜನ ಸ್ನಾನ ಅಂದ್ರೆ ಎಣ್ಣೆ ಶರೀರಕ್ಕೆ ಹಚ್ಕೋಬೇಕು. ಅದರಿಂದ ಅಲಕ್ಷ್ಮಿ ಅನ್ನೋದು ಹೋಗುತ್ತೆ. ನಂತರ ಯಾರಾದ್ರೂ ಹಿರಿಯರು ದೊಡ್ಡವರು ಇದ್ರೆ ಆ ವ್ಯಕ್ತಿಗೆ ತಲೆ ಮೇಲೆ ಎಣ್ಣೆ ಹಾಕಿ ಚೆನ್ನಾಗಿ ಉಜ್ಜು ಬೆಣ್ಣಿನ ಮೂಳೆಯನ್ನು ಸವರಿ ಆಶೀರ್ವಾದ ಮಾಡೋದು ಆಚಾರವಾಗಿ ಬಂದಿದೆ. ಸ್ನಾನ ಮುಗಿದ ನಂತರ ಮನೆ ದೇವರು ಮತ್ತೆ ಕುಲದೇವರಿಗೆ ಪೂಜೆಯನ್ನು ಸಲ್ಲಿಸಿ ಹಸುವಿನ ಹಾಲಿನೊಂದಿಗೆ ಬೆಲ್ಲ ಮತ್ತು ಕರಿ ಎಳ್ಳನ್ನು ಮಿಶ್ರಣ ಮಾಡಿದಂತಹ ಒಂದು ಪದಾರ್ಥವನ್ನು ಪೂರ್ವ ದಿಕ್ಕಿಗೆ ತಿರುಗಿಕೊಂಡು ಮೌನವಾಗಿದ್ದು ಅಚಮನ ಮಾಡುವಾಗ ಯಾವ ರೀತಿ ನಾವು ಆಹಾರವನ್ನು ಸ್ವೀಕರಿಸ್ತೀವೋ ಅದೇ ರೀತಿ ಮಿಶ್ರಣ ಮಾಡಿದಂತಹ ಒಂದು ಪದಾರ್ಥವನ್ನು 3 ಸಲ ಬಾಯೊಳಗಡೆ ಹಾಕೊಳ್ಬೇಕು. ಏನಕ್ಕೆ ಆ ರೀತಿ ಮಾಡ್ಬೇಕಂದ್ರೆ ಹಸುವಿನ ಹಾಲಿನೊಂದಿಗೆ ಬೆಲ್ಲ ಮತ್ತು ಕರಿ ಎಳ್ಳನ್ನು ಮಿಶ್ರಣ ಮಾಡಿದಂತಹ ಪದಾರ್ಥವನ್ನು 3 ಸಲ ಸ್ವೀಕರಿಸ್ಕೊಂಡ್ರೆ ಮುಂದೆ ಬರುತ್ತಲ್ಲ ಹುಟ್ಟಿದ ದಿನ, ಆ ದಿನದಂದು ಏನಾದರೂ ಗಂಡಾಂತರಗಳಿದ್ರೆ ಹೋಗುತ್ತೆ ಅಂತ. ತಂದೆ ತಾಯಿ ಮತ್ತೆ ಗುರುಗಳ ಆಶೀರ್ವಾದ ಪಡೆದ ನಂತರ ಅವರ ಮನೆಯ ಹತ್ತಿರ ಇರುವಂತಹ ಯಾವುದೇ ಒಂದು ದೇವಸ್ಥಾನಕ್ಕೆ ಹೋಗಿ ಪೂಜೆಯನ್ನು ಸಲ್ಲಿಸಿ ದೇವರ ದರ್ಶನ ಮಾಡಬೇಕು. ಮುಖ್ಯವಾಗಿ ಹುಟ್ಟಿದ ದಿನದಂದು ಮದುವೆ ಆಗಿರ್ತಕ್ಕಂಥ ವ್ಯಕ್ತಿಗಳೇನಾದರೂ ಇದ್ರೆ ಆ ರಾತ್ರಿಯಂದು ಬ್ರಹ್ಮಚರ್ಯವನ್ನು ಪಾಲಿಸಬೇಕು. ಯಾವುದೇ ಕಾರಣಕ್ಕೂ ಸಾಂಸಾರಿಕ ಜೀವನಕ್ಕೆ ಸಂಬಂಧಿಸಿದ ಒಂದು ಚಟುವಟಿಕೆಗಳಲ್ಲಿ ಭಾಗಿಯಾಗಬಾರ್ದು. ಯಾವ ರೀತಿ ಅಂದ್ರೆ ಗಂಡ ಹೆಂಡತಿ ಒಂದಾಗಬಾರ್ದು ಅಂತ ಅರ್ಥ. ಆ ರೀತಿ ಇದ್ರೆ ಮಾತ್ರ ಹುಟ್ಟಿದ ದಿನವನ್ನು ಶಾಸ್ತ್ರಬದ್ಧವಾಗಿ ಮಾಡಿಕೊಂಡ್ರು ಅಂತ ಹೇಳ್ಬೋದು. ಹುಟ್ಟಿದ ದಿನದಂದು ಅವರ ಶಕ್ತಿಗೆ ಅನುಗುಣವಾಗಿ ದಾನ ಧರ್ಮಗಳನ್ನು ಮಾಡ್ಬೋದು. ದಾನ ಧರ್ಮ ಮಾಡೋದಕ್ಕೆ ಅವರ ಹತ್ರ ಹಣ ಇಲ್ಲ ಅಂತ ಹೇಳಿದ್ರೆ ಏನು ಮಾಡ್ಬೇಕಂದ್ರೆ ಒಂದಷ್ಟು ಹಸಿ ಹುಲ್ಲನ್ನು ಕಿತ್ಕೊಂಡು ಬಂದು ಯಾವುದಾದ್ರೂ ಒಂದು ಹಸುವಿಗೆ ತಿನ್ನಿಸಿ ಆ ಹಸುವಿಗೆ ಪ್ರದಕ್ಷಿಣೆ ಮಾಡಿದ್ರೆ ಸಾಕು, ಒಳ್ಳೇದಾಗುತ್ತೆ. ಇವು ಹುಟ್ಟಿದ ದಿನದಂದು ಮರ್ಯಾದೆ ಜ್ಞಾಪಕ ಇಟ್ಕೊಂಡು ಮಾಡಬೇಕಾಗಿರುವಂತಹ ಸತ್ಕರ್ಮಗಳು. ಹುಟ್ಟಿದ ದಿನ ಅನ್ನೋದು ಕೇವಲ ಖುಷಿಗೆ, ಸಂತೋಷಕ್ಕೆ, ಆಡಂಬರಕ್ಕೋಸ್ಕರ ಮಾಡ್ಕೊಳ್ಳೋದಲ್ಲ, ಮನುಷ್ಯನ ಆಯುಷ್ಗೆ ಸಂಬಂಧಿಸಿದ್ದು. ದೀಪ ಬೆಳಗಿಸುವಂತಹ ಕೆಲಸಗಳನ್ನು ಮಾಡಬೇಕೇ ಹೊರತು ಉಫ್ ಅಂತ ದೀಪಗಳನ್ನು ಆರಿಸಿ ಅಂಧಕಾರವನ್ನು ಅವರೇ ತಂದುಕೊಳ್ಳುವಂತಹ ದರಿದ್ರ ಕೆಲಸಗಳನ್ನು ಮಾಡಬಾರ್ದು. ಕೆಲವರು ಏನ್ ಮಾಡ್ತಾರೆ ಅಂದ್ರೆ ಆ ವ್ಯಕ್ತಿ ಎಷ್ಟನೇ ಬರ್ತ್ಡೇನು ಆಚರಿಸ್ಕೊಳ್ತಾ ಇದನೋ ಅಷ್ಟು ಕ್ಯಾಂಡಲ್ಗಳನ್ನು ತರಿಸಿ ಕೇಕ್ ಮೇಲೆ ಇಟ್ಟು ದೀಪವನ್ನು ಅಂಟಿಸಿ ಎಂಜಿಲನ ಬಾಯಿಯಿಂದ ಉಫ್ ಅಂತ ಆರಿಸ್ಬಿಡ್ತಾರೆ. ಇದೊಂದು ಅಮಂಗಳಕರವಾದ ಪದ್ಧತಿ ಮತ್ತು ಆಚಾರ. ಈ ರೀತಿ ಮಾಡಿದ್ರೆ ಕೆಟ್ಟದ್ದಾಗುತ್ತೆ ಹೊರತು ಒಳ್ಳೆಯದು ಖಂಡಿತ ಆಗಲ್ಲ. ಸ್ನೇಹಿತರೆ, ದಯವಿಟ್ಟು ಜ್ಞಾಪಕ ಇಟ್ಕೊಳ್ಳಿ, ಹೊರದೇಶದವರು ನಮ್ಮ ಭಾರತ ದೇಶಕ್ಕೆ ಈಗಲೂ ಮರ್ಯಾದೆ ಏನಕ್ಕೆ ಕೊಡ್ತಾ ಇದ್ದಾರೆ ಅಂದ್ರೆ ನಮ್ಮ ಭಾರತ ದೇಶದಲ್ಲಿ ಈಗಲೂ ಇರುವಂತಹ ಪರಮ ಪವಿತ್ರವಾದ ಪೂಜನೀಯವಾದ ಸಂಸ್ಕೃತಿ ಸಂಪ್ರದಾಯಗಳನ್ನು ಕಾಪಾಡ್ಕೊಂಡು ಬಂದು ಮುಂದುವರಿತಾ ಇರೋದ್ರಿಂದ ಅವರು ನಮಗೆ ಮರ್ಯಾದೆ ಕೊಡ್ತಾ ಇದ್ದಾರೆ. ಆದರೆ ನಮ್ಮಲ್ಲಿ ಕೆಲವರು ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ಪಾಶ್ಚಾತ್ಯ ಸಂಸ್ಕೃತಿಗೆ ಮತ್ತೆ ಆಚಾರ ವಿಚಾರಗಳೇ ಹತ್ರ ಆಗ್ಬಿಟ್ಟು ನಮ್ಮ ಮೂಲಗಳನ್ನು, ಆಚಾರ ವಿಚಾರಗಳನ್ನು ಬದಿಗೆ ಇಟ್ಬಿಟ್ಟು ಅವ್ರಿಗೆ ಹತ್ರ ಆಗ್ತಾ ನಮ್ಮ ಸಂಸ್ಕೃತಿ ಸಂಪ್ರದಾಯಗಳನ್ನು ನಾಶ ಮಾಡ್ತಾ ಇದ್ದಾರೆ. ಪರದೇಶದವರೇ ನಮ್ಮ ದೇಶಕ್ಕೆ ಬಂದ್ಬಿಟ್ಟು ನಮ್ಮ ಆಚಾರ ವಿಚಾರಗಳು, ಸಂಸ್ಕೃತಿಗಳಿಗೆ ಗೌರವ ಕೊಡ್ತಾ ಇರ್ಬೇಕಾದ್ರೆ ನಮ್ಮ ದೇಶದಲ್ಲಿ ಇರ್ತಕ್ಕಂಥ ಕೆಲವರು ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ಪಾಶ್ಚಾತ್ಯ ಸಂಸ್ಕೃತಿ ಮತ್ತೆ ಆಚಾರ ವಿಚಾರಗಳಿಗೆ ಹತ್ರ ಆಗ್ಬಿಟ್ಟು ನಮ್ಮ ಮೂಲಗಳಿಗೆ ಕೊಳ್ಳಿ ಇಟ್ಬಿಟ್ಟು ಸರ್ವನಾಶ ಮಾಡ್ತಾ ಇದ್ದಾರೆ. ಇದಕ್ಕಿಂತ ದರಿದ್ರ ಇನ್ನೇನಿದೆ ಹೇಳಿ? ಈಗಲಾದ್ರೂ ಕಂಡ್ಬಿಟ್ಟು ಯಾವುದು ನಮ್ಮದು ಯಾವುದು ಬೇರೆಯವ್ರದ್ದು ಅಂತ ತಿಳ್ಕೊಂಡು ನಮ್ಮದಾಗಿರುವಂತಹ ಎಲ್ಲದನ್ನು ಕೈ ಬಿಡದೆ ಕಾಪಾಡಿಕೊಳ್ಬೇಕಾಗಿರುವಂತ ಒಂದು ಜವಾಬ್ದಾರಿ ನಮ್ಮದು. ಸ್ನೇಹಿತರೆ, ಇದಿಷ್ಟು ಇವತ್ತಿನ ವಿಡಿಯೋದಲ್ಲಿ ನಾವು ತಿಳ್ಕೊಂಡಿರುವಂತಹ ಆಸಕ್ತಿಕರವಾದ ವಿಷಯಗಳು. ಇದೇ ತರ ಇನ್ನಷ್ಟು ಆಸಕ್ತಿಕರವಾದ ವಿಷಯಗಳನ್ನು ನೀವೇನಾದ್ರೂ ತಿಳ್ಕೊಬೇಕಂದ್ರೆ ದಯವಿಟ್ಟು ನಮ್ಮ ಸನಾತನ ಧರ್ಮ ಉವಾಚ ಅನ್ನೋ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮಸ್ಕಾರ.